ಸರ್ಕಾರಿ ಹಾಸ್ಪಿಟಲ್ ಒಳಗ ಎಂತ ಸೌಲಭ್ಯಗಳದಾವ ಅಂತಂದ್ರ ಪೇಷಂಟ್ ಎಮರ್ಜೆನ್ಸಿ ಅಂತ ಬಂದ್ರ ಡಾಕ್ಟರ್ಗಳ ಎಮರ್ಜೆನ್ಸಿ ಆಗ್ಬಿಟ್ಟಿರ್ತಾರ. ಇದು ಬೇರೆ ಕಡೆ ಎಲ್ಲಿ ಅಲ್ಲ, ನಮ್ಮ ಸುತ್ತಮುತ್ತಲ ಹಳ್ಳಿಗಳ ಒಳಗೂ ನಡೀತಾ ಇದೆ. ಡಾಕ್ಟರ್ಸ್ ಇರೋದು ಜನಗಳ ಒಂದು ಏನಾಗಿದೆ ಒಂದು ಅನಾರೋಗ್ಯವನ್ನ ಸರಿಪಡಿಸಿ ಅವ್ರಿಗೊಂದು ಚಿಕಿತ್ಸೆ ನೀಡಕ್ಕಂತಂದು ಗೋರ್ಮೆಂಟ್ ಇಂದ ಸರ್ಕಾರಿ ಆಸ್ಪತ್ರೆಗಳನ್ನ ತೆಗೆದಿದ್ದಾರೆ. ಹಾಸ್ಪಿಟಲ್ ಒಳಗೆ ಡಾಕ್ಟರ್ಸ್ ಇಲ್ಲ ಅಂದ್ರ ಯಾರ ಕಡೆ ತೋರಿಸ್ಬೇಕು ಪೇಷಂಟ್ಸ್? ಎಲ್ಲಾ ಕಡೆನೂ MBBS ಡಾಕ್ಟರ್ಸ್ ಅದಾರ, ಬಟ್ MBBS ಡಾಕ್ಟರ್ಸ್ ಎಲ್ಲದಾರ? ಹಾಸ್ಪಿಟಲ್ ಒಳಗಿಲ್ಲ. ಎಮರ್ಜೆನ್ಸಿ ಬಂದ್ರೆ ಯಾರು ನೋಡಕ್ ಗತಿ ಇಲ್ಲ. ನಮ್ ಸುತ್ತಮುತ್ತಲ ಹಳ್ಳಿಗಳಿಗೆ ಆಗ್ತಿರೋ ಘಟನೆಗಳಿವೆಲ್ಲ. ಅವನೇನು ಸಾಯ್ಬೇಕಾ ಪೇಷಂಟ್ ಎಮರ್ಜೆನ್ಸಿ ಟೈಮ್ನಾಗ? ಒಂದ್ ವೇಳೆ ಡಾಕ್ಟರ್ ಸಿಕ್ರು ನಿಮ್ಗ, ಡಾಕ್ಟರ್ಸ್ ನಿಮ್ ಪುಣ್ಯ ಸಿಕ್ರು ಅಂತ ಅನ್ಕೊಳ್ರಿ. ನಮ್ಮ ಮೂಲಭೂತ ಸೌಕರ್ಯಗಳು ಎಷ್ಟು ಚೆನ್ನಾಗದಾವ ನಮ್ಮ ಸರ್ಕಾರಿ ಆಸ್ಪತ್ರೆಗಳ ತಂದ್ರ ಶೌಚಾಲಯಗಳನ್ನ ನೋಡ್ಬೇಕು ನೀವು, ಆಮೇಲೆ ಊಟ ನೋಡ್ಬೇಕು, ವಸತಿ ನೋಡ್ಬೇಕು, ಬೆಡ್ಸ್ ನೋಡ್ಬೇಕು. ಅಲ್ಲಿ ನೋಡ್ಕೊಳಕ ಕುತ್ಕೋಬೇಕಂದ್ರ ಒಂದು ಚೇರ್ ಇರಂಗಿಲ್ಲ, ನೆಟ್ಟಗ ಕುತ್ಕೊಳ್ಳೋದು ಹಾಳಾಗೋಗ್ಲಿ, ಮೂಲಭೂತ ಸೌಕರ್ಯಗಳು ಹಾಳಾಗೋಗ್ಲಿ. ಒಬ್ಬ ಪೇಷಂಟ್ಗ ಮೇನ್ ಆಗಿ ಬೇಕಾಗಿರೋದು ಸಲೈನ್ ಹಚ್ಚಿದ್ರೆ ಒಂದು ಸಲೈನ್ ಹಾಕುವಂತ ಒಂದು ಸ್ಟ್ಯಾಂಡ್ ಆದ್ರೂ ಇರ್ಬೇಕಲ್ವಾ? ಆ ಸ್ಟ್ಯಾಂಡು ಇಲ್ಲ ಅಂತಂದ್ರೆ ಎಂತ ಸೌಕರ್ಯಗಳನ್ನ ನಾವು ಅನುಭವಿಸ್ತಾ ಇದೀವಿ ಸರ್ಕಾರಿ ಆಸ್ಪತ್ರೆಗಳ ಒಳಗ ಅಂತ. ಇನ್ಮೇಲಾದ್ರೂ ಸರ್ಕಾರಿ ದವಾಖಾನೆ ಒಳಗ ಒಳ್ಳೆ ಸೌಕರ್ಯಗಳು ಸಿಗ್ಲಿ ಅಂತ ನನ್ನ ಮನವಿ ಮಾಡ್ಕೊಳ್ತಾ ಇದ್ದೇನೆ ಅಷ್ಟೇ. ಯಾವ್ದಾವ್ದೋ ವಿಡಿಯೋಗಳನ್ನ ಶೇರ್ ಮಾಡ್ತೀರಂತ ಇಂಥ ವಿಡಿಯೋಗಳನ್ನ ಶೇರ್ ಮಾಡ್ರಿ, ಜಾಸ್ತಿ ಜನಕ್ಕೆ ಗೊತ್ತಾಗ್ಲಿ, ಸ್ವಲ್ಪ ರೀಚ್ ಆಗ್ಲಿ ಅಂತಂದ್ರೆ ನಮಗೂ ರೀಚ್ ಆದಷ್ಟು ಹೆಲ್ಪ್ ಆಗುತ್ತಾ, ಮೋಟಿವೇಶನ್ ಬರುತ್ತಾ, ಸಪೋರ್ಟ್ ಸಿಗುತ್ತಾ. ಈ ತರ ವಿಡಿಯೋಸ್ನ ಶೇರ್ ಮಾಡಿ.